ನಮ್ಮ ವಿದ್ಯಾಸಂಸ್ಥೆಯ ಫೌಂಡರ್ ಸೆಕ್ರೆಟರಿ ಆಗಿರ್ತಕ್ಕಂತಹ ದಿವಂಗತ ಕೀರ್ತಿಶೇಷರಾದಂತಹ ಶ್ರೀಯುತ DN ಲಕ್ಷ್ಮೀನಾರಾಯಣ್ ಸರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ. ಅಂದರೆ ಅವರು ಈಗಾಗಲೇ ನಮ್ಮನ್ನೆಲ್ಲ ಆಗಲಿ 3 ವರ್ಷ ಆಗಿದೆ. ಸಾಕಷ್ಟು ಮಕ್ಕಳಿಗೆ ಸರ್ ಪರಿಚಯ ಇದೆ. ಶ್ರೀಯುತ ಲಕ್ಷ್ಮೀನಾರಾಯಣ್ ಸರ್ ಅವರು ಭಾಳ ಅವ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು 2 ಕಾರ್ಯಕ್ರಮ ಮಾಡಿದ್ದೀನಿ. ಒಂದು ಈ ಮಹಾನ್ ವ್ಯಕ್ತಿಗೆ ಒಂದು ನುಡಿ ನಮನ, ಇನ್ನೊಂದು ಪುಷ್ಪ ನಮನ. DN ಲಕ್ಷ್ಮೀನಾರಾಯಣ್ ಸರ್ ಅವರು ಹುಟ್ಟಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಜಗಸಂದ್ರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಅಲ್ಲೇ ತಮ್ಮ ಬಾಲ್ಯ ಜೀವನವನ್ನ ಮುಗಿಸ್ತಾರೆ. ಹಾಗೆಯೇ ಬಾಲ್ಯ ವಿದ್ಯಾಭ್ಯಾಸವನ್ನು ಕೂಡ ಅಲ್ಲೇ ಮುಗಿಸ್ತಾರೆ. ತದನಂತರ ಅವರು ದೊಡ್ಡಬಳ್ಳಾಪುರಕ್ಕೆ ಸ್ಥಳಾಂತರ ಆಗ್ತಾರೆ. ಅವರು ದೊಡ್ಡಬಳ್ಳಾಪುರಕ್ಕೆ ಸ್ಥಳಾಂತರ ಆಗಿ ಬಹುಶಃ ಅವರು ಮಾರುತಿ ವ್ಯಾಯಾಮ ಶಾಲೆ ಅಂತ ಒಂದಿದೆ ದೊಡ್ಡಬಳ್ಳಾಪುರದಲ್ಲಿ, ಯಾರಾದರೂ ಕೇಳಿರ್ಬೋದು. ಆ ಮಾರುತಿ ವ್ಯಾಯಾಮ ಶಾಲೆಯಲ್ಲಿ ತಮ್ಮ ಗರಡಿಯನ್ನ ಪ್ರಾರಂಭ ಮಾಡ್ತಾರೆ. ದೊಡ್ಡಬಳ್ಳಾಪುರಕ್ಕೆ ಬಂದಂತ ಇವರು ಒಬ್ಬ ಕೃಷಿಕ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಇವರು ಪವರ್ ಲೂಮ್ಸ್ ಉದ್ದಿಮೆಯನ್ನ ಪ್ರಾರಂಭ ಮಾಡ್ತಾರೆ. ಗೊತ್ತಿದೆಯಲ್ವಾ, ಮಗ್ಗ ದೊಡ್ಡಬಳ್ಳಾಪುರದಲ್ಲಿ ಫೇಮಸ್. ಅದನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಪ್ರಾರಂಭ ಮಾಡಿ ತನ್ನ ಕಷ್ಟದ ದಿನದಲ್ಲಿ, ಯಾಕೆಂದ್ರೆ ಹಳ್ಳಿಯಲ್ಲಿ ಆಗಿನ ಕಾಲದಲ್ಲಿ ತುಂಬಾ ಬಡತನ ಇದ್ದಿದ್ದು. ಬಹುಶಃ ಎಷ್ಟು ಬಡತನ ಇತ್ತು ಅಂತಂದ್ರೆ ಅವ್ರಿಗೆ ಸರಿಯಾಗಿ ಊಟ 3 ಹೊತ್ತಿನ ಊಟ ತಿನ್ನಲಿಕ್ಕೂ ಕೂಡ ಆಗದೆ ಇರತಕ್ಕಂತಹ ಬಡತನ ಇತ್ತಂತೆ. ತದನಂತರ ತನ್ನ ಜೀವನವನ್ನ ರೂಪಿಸ್ಕೊಳ್ಳೋದ್ರ ಜೊತೆಗೆ ಇಡೀ ಅವ್ರ ಫ್ಯಾಮಿಲಿ ಜೀವನವನ್ನೇ ರೂಪಿಸಿದಂತಹ ಮಹಾನ್ ವ್ಯಕ್ತಿ ಅವರು. ಇವತ್ತು ಅವ್ರ ಕುಟುಂಬದಲ್ಲಿ ಅವ್ರನ್ನ ಚಿಕ್ಕಣ್ಣಯ್ಯ ಅಂತ ಕರೀತಾರೆ. ನಾನು ಹಳ್ಳಿಗೆ ಹೋದಾಗ್ಲೂ ಕೂಡ ಇದನ್ನ ನಾನು ಕೇಳಿದ್ದೀನಿ, ಗಮನಿಸಿದ್ದೀನಿ. ಇಲ್ಲಿ ಬಂದಾಗಲೂ ಕೂಡ ಅವ್ರ ಸಂಬಂಧಿಕರೆಲ್ಲರೂ ಕೂಡ ಆ ಹೆಸರಿಂದನೇ ಕರೀತಾರೆ. ಅಷ್ಟರ ಮಟ್ಟಿಗೆ ಆ ಒಂದು ಕುಟುಂಬವನ್ನ ಒಂದು ನೆಲೆಯಾಗಿ ನಿಲ್ಲಿಸಿ ತನ್ನ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಅದಾದ್ಮೇಲೆ ಅವರು ಮಾರುತಿ ವ್ಯಾಯಾಮ ಶಾಲೆಯಲ್ಲಿ ತನ್ನ ಎಲ್ಲ ಗರಡಿ ಪಟ್ಟುಗಳನ್ನ ಕಲಿತು ಹಾಗೇನೆ ಉದ್ದಿಮೆಯಲ್ಲಿ ಸ್ವಲ್ಪ ಯಶಸ್ಸನ್ನ ಕಂಡ ಮೇಲೆ ನಾನಂತೂ ತುಂಬಾ ಓದ್ಲಿಕ್ಕೆ ಆಗ್ಲಿಲ್ಲ, ಓದೋದಕ್ಕಾದ್ರೂ ಬೇರೆ ಮಕ್ಕಳಿಗೆ ಯಾಕೆ ನಾನು ಸಹಾಯ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರು ಮಾರುತಿ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದನ್ನು ಪ್ರಪ್ರಥಮ ಬಾರಿಗೆ ದೊಡ್ಡಬಳ್ಳಾಪುರದಲ್ಲಿ ಕಟ್ತಾರೆ. ಈಗೇನು 12 ಶಾಲೆಗಳು ಅಥವಾ ಪ್ರೈವೇಟ್ ಸ್ಕೂಲ್ಸ್ಗಳಿದಾವೆ, ಅವು ಯಾವೂ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು 1200 ಸ್ಟ್ರೆಂತ್ ಹೊಂದಿರತಕ್ಕಂಥ ಶಾಲೆಯನ್ನ ಕಟ್ಟಿದ್ರು. ಅದು ಕನ್ನಡ ಮೀಡಿಯಂ ಆಗಿತ್ತು ಆಗಿನ ಕಾಲಕ್ಕೆ. ಅದು ಏಡೆಡು ಕೂಡ ಆಗುತ್ತೆ. ಅಲ್ಲಿ ಕೆಲವು ಶಿಕ್ಷಕರು ಸರ್ಕಾರಿ ಸಂಬಳನೂ ತಗೊಂಡ್ರು. ಆದ್ರೆ ದುರಾದೃಷ್ಟವಶಾತ್ ಆ ಶಾಲೆ ಮುಚ್ಚೋಯ್ತು. ಹಾಗಂತ ಅವರೇನು ಧೃತಿಗಡಲಿಲ್ಲ. ಮತ್ತೆ ಈ ಕಡೆ ಬಂದು ಮತ್ತೆ ಮಾರುತಿ ಎಜುಕೇಶನ್ ಟ್ರಸ್ಟ್ ಅಂತ ಶುರು ಮಾಡಿ ಅಲ್ಲಿ ಮಾರುತಿ ವಿದ್ಯಾಸಂಸ್ಥೆ, ಮಾರುತಿ ಶಾಲೆ ಅಂತ, ಮತ್ತೆ ಪ್ರೌಢಶಾಲೆಗೆ ಜಗಸಂದ್ರ ನಾರಾಯಣಪ್ಪ ಇಂಗ್ಲಿಷ್ ಹೈಸ್ಕೂಲ್ ಅಂತಕ್ಕಂತಹ ಹೆಸರಿನಿಂದ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಅವ್ರ ಉದ್ದೇಶ ಇಷ್ಟೇ. ಈ ಭಾಗದಲ್ಲಿ ಶಾಲೆ ಪ್ರಾರಂಭ ಆದಾಗ ಇಲ್ಲೆಲ್ಲ ನೀಲಗಿರಿ ತೋಪಿತ್ತು, ಯಾವ ಕೂಡ ಕಟ್ಟಡಗಳಿರ್ಲಿಲ್ಲ, ಮನೆಗಳಿರ್ಲಿಲ್ಲ, ವಸತಿ ಪ್ರದೇಶ ಇರಲಿಲ್ಲ. ಇಲ್ಲಿ ಈ ಕಡೆ ಏರಿಯಾಗೆ ಬರೋದಕ್ಕೆ ಅಷ್ಟು ಭಯ ಬೀಳ್ತಾ ಇದ್ರು. ಆ ತರ ಒಂದು ನಿರ್ಜನವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಸಂಸ್ಥೆಯನ್ನ ಕಟ್ತಾರೆ. ಉದ್ದೇಶ, ಮುಂದೆ ಒಂದ್ ದಿವಸ ಪಾಲಂಜೋಗಿಹಳ್ಳಿ ಅಥವಾ ಪ್ಲಾಂಟೇಶನ್ ಅಲ್ಲಿ ಸಾಕಷ್ಟು ಜನರು ವಿದ್ಯಾಭ್ಯಾಸಕ್ಕಾಗಿ ದೂರದ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ಹೋಗೋದು ಬೇಡ, ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಕೂಲಿ ಕಾರ್ಮಿಕರು, ಹಾಗೆ ಏನು ವ್ಯವಸಾಯ ಮಾಡ್ತಕ್ಕಂಥವ್ರು ಅಥವಾ ಮನೆ ಕೆಲಸ ಮಾಡ್ತಕ್ಕಂಥವ್ರು, ಹಾಗೇನೆ ಕಟ್ಟಡ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು, ಅಂಥವ್ರ ಮಕ್ಕಳಿಗೆ ಒಂದು ಭವಿಷ್ಯವನ್ನ ಕೊಡಬೇಕು, ಅಂಥವ್ರ ಮಕ್ಕಳಿಗೆ ವಿದ್ಯೆಯನ್ನ ಕೊಡಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಈ ಜಗಸಂದ್ರ ನಾರಾಯಣಪ್ಪ ಇಂಗ್ಲಿಷ್ ಹೈಸ್ಕೂಲ್ ಅಂತಕ್ಕಂಥದ್ದನ್ನ ಕಟ್ಟಿದ್ರು. ಬಹುಶಃ ಅವರ ಒಂದು ಹಠ, ಅವರ ಒಂದು ಛಲ, ಮತ್ತೆ ಅವರಲ್ಲಿ ಇರ್ತಕ್ಕಂತಹ ಒಂದು ಗುಣ ಏನು ಅಂತ ಹೇಳಿದ್ರೆ, ಮಕ್ಕಳು ಅಂದ್ರೆ ಬಹಳ ಪ್ರೀತಿ ಅವರಿಗೆ. ಬಹುಶಃ ಎಲ್ಲಾ ಸಂದರ್ಭದಲ್ಲೂ ಅವರ ಒಡನಾಟ ಜಸ್ಟ್ 4 ವರ್ಷ ಅಷ್ಟೇನೆ, ಆದ್ರೂ ಕೂಡ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರಲ್ಲಿ ಏನು ನಮಗೆ ಮೋಟಿವ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತುಂಬಾನೇ ನಾವು ಮೋಟಿವ್ ಆಗ್ತಾ ಇದ್ವಿ. ಹಾಗಾಗಿ ನಾವು ಅವರನ್ನ ನೆನೆಯುವಂತಹ ಒಂದು ಸುದಿನ ಇದಾಗಿದೆ. ಹಾಗೆ ಅವ್ರಿಗೆ ಸ್ನೇಹ ಬಳಗ ತುಂಬಾ ಜಾಸ್ತಿ ಇತ್ತು, ಹಿತೈಷಿಗಳ ಬಳಗ ಜಾಸ್ತಿ ಇತ್ತು. ಯಾಕೆಂದ್ರೆ ಕೆಲವು ಸಾರಿ ಸೆಕ್ರೆಟರಿ ಸರ್ ಹೆಂಗೆ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ, ಯಾರೇ ಬಂದ್ರು ಏನೇ ಬಂದ್ರು ಸಂಬಂಧಿಕರು ಯಾರಿಗೂ ಕೂಡ ಮುಲಾಜಿಲ್ಲ ಇರ್ತಿರ್ಲಿಲ್ಲ. ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥವ್ರು.
ಯಾಕೆಂದ್ರೆ ಮನಸ್ಸು ಒಳ್ಳೇದೇ, ಬಟ್ ಹೇಳುವಂತ ಮಾತುಗಳು ಅಷ್ಟು ಕಟುವಾಗಿರ್ತಿತ್ತು. ಹೇಳಿದ್ದನ್ನ ನಡ್ಕೊಳ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನ ಹೊಂದಿದ್ರು ಸೆಕ್ರೆಟರಿ ಸರ್. ಅದಕ್ಕೋಸ್ಕರ ಅವ್ರ ಸ್ನೇಹ ಬಳಗದಲ್ಲಿ ಅವ್ರನ್ನ DNL ಅಂತಲೇ ಇವತ್ತು ಕೂಡ ದೊಡ್ಡಬಳ್ಳಾಪುರದಲ್ಲಿ ಫೇಮಸ್ ಆಗಿದ್ದಾರೆ. ದೊಡ್ಡಬಳ್ಳಾಪುರ ಟೌನ್ ಅಲ್ಲಿ ಹೋಗಿ DNL ಅಂತ ಕೇಳಿದ್ರೆ ಸಾಕು, ಇವತ್ತು ಎಲ್ಲರೂ ಲಕ್ಷ್ಮೀನಾರಾಯಣ್ ಸರ್ ಅಂತ ಹೇಳ್ತಕ್ಕಂತಹ ಒಂದು ಹೆಸರನ್ನ ಉಳಿಸಿ ಹೋಗಿರ್ತಕ್ಕಂಥವ್ರು ನಮ್ಮ ಸೆಕ್ರೆಟರಿ ಸರ್. ಸೊ ಆ ವ್ಯಕ್ತಿತ್ವವನ್ನ ಹೊಂದಿರ್ತಕ್ಕಂಥವ್ರು. ಹಾಗಾಗಿ ಜೊತೆಗೆ ಇನ್ನೇನು ಅವರು ನಮ್ಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ನಮ್ಮ ದೊಡ್ಡಬಳ್ಳಾಪುರದ ಅನ್ಏಡೆಡ್ ಸ್ಕೂಲ್ ಏನಿದಾವೆ, ಆ ಅನ್ಏಡೆಡ್ ಸ್ಕೂಲ್ನ ಒಂದು ಅಸೋಸಿಯೇಷನ್ ಪ್ರಾರಂಭ ಮಾಡಿದ್ದೆ ಸೆಕ್ರೆಟರಿ ಸರ್. ಇವತ್ತು ಕೂಡ ಎಲ್ಲಾದ್ರೂ ಹೋದ್ರೂ ಕೂಡ ನನಗೆ ನಾನು ಈ ಸ್ಕೂಲಿಂದ ಬಂದಿದ್ದೀನಿ, HM ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಸಂಘ ಇವತ್ತು ಉಳಿದಿದೆ ಅಂತ ಹೇಳಿದ್ರೆ, ಅಥವಾ ಈ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಿದ್ರೆ, ಅದನ್ನ ಕಟ್ಟಲಿಕ್ಕೆ ಮೂಲ ಪ್ರೇರಣೆ ಮತ್ತು ಮೂಲವಾಗಿರ್ತಕ್ಕಂಥ ಒಂದು ಆಧಾರ ಸ್ತಂಭ ಯಾರು ಅಂತ ಹೇಳಿದ್ರೆ ಸೆಕ್ರೆಟರಿ ಸರ್ ಅಂತ ಹೇಳ್ತಾರೆ. ಅದು ಬಹಳ ನನಗೆ ಖುಷಿ ತಂದುಕೊಡುತ್ತೆ. ಹಾಗಾಗಿ ಕಳೆದ ಆದಷ್ಟು ಅವರ ಒಂದು ವ್ಯಕ್ತಿತ್ವ, ಯಾಕೆಂದ್ರೆ ಟೀಚರ್ಸ್ನ ಅಷ್ಟು ಮೋಟಿವ್ ಮಾಡ್ತಾ ಇದ್ರು. ಬಹುಶಃ ಟೀಚರ್ಸ್ ಅವ್ರು ಹೇಳೋ ಮಾತುಗಳಿಂದಲೇ ಸ್ಫೂರ್ತಿಗೊಳ್ತಾ ಇದ್ರು, ಪ್ರೇರಣೆಗೊಳ್ತಾ ಇದ್ರು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ರು. ಹಾಗೆಯೇ ನಾನು ಬಂದಿದ್ದು 2018-19 ಅಷ್ಟೊತ್ತಿಗೆ ಈ ಶಾಲೆಯಲ್ಲಿ ಇದ್ದಂಥ ಸ್ಟ್ರೆಂತ್ 380 ಸ್ಟ್ರೆಂತ್ ಇತ್ತು. ಆ ಒಂದು ವರ್ಷದಲ್ಲಿ ನಮ್ಮ ದಡಗಟ್ಮಡಗು ರೂಟ್ಗಿಂತ ವ್ಯಾನ್ ಹೋಗಿರ್ಲಿಲ್ಲ. ಆ ವರ್ಷನೇ ಫಸ್ಟ್ ಪ್ರಾರಂಭ ಆಗಿತ್ತು. ಆ ವರ್ಷ ತುಂಬಾ ಒಳ್ಳೆ ಅಡ್ಮಿಷನ್ ಆಯಿತು. ಆ ವರ್ಷ 615 ಸ್ಟ್ರೆಂತ್ ಆಗುತ್ತೆ. 380 ಇದ್ದಿದ್ದು 615 ಸ್ಟ್ರೆಂತ್ ಆಗುತ್ತೆ. ಬಟ್ ದುರಾದೃಷ್ಟವಶಾತ್ ಕರೋನಾ ಬಂದು ನಮಗೆ ಏಟ್ಕೊಡ್ತು. ಆದ್ರೂ ಪರವಾಗಿಲ್ಲ, ಕರೋನಾ ಬಂದ ಆದ್ಮೇಲೆ ಈ ಸಂಸ್ಥೆಯನ್ನ ನಡೆಸಿರ್ತಕ್ಕಂಥದ್ದು ಬಹಳ ಮುಖ್ಯ. ಅದು ಚಾಲೆಂಜ್ ಆಗಿದ್ದು. ಕರೋನಾ ಬಂದ ಮೇಲೆ ಹುಷಾರ್ ತಪ್ಪಿದ್ರು ಸರ್. ಅಲ್ಲಿಂದ ಆಚೆಗೆ ಸೆಕ್ರೆಟರಿ ಮೇಡಮ್ ಇನ್ಚಾರ್ಜ್ ತಗೊಂಡು, ಸೊ ಅಲ್ಲಿಂದ ಸ್ಕೂಲ್ ನಡೆಸ್ಕೊ ಬರೋದು ಬಹಳ ಕಷ್ಟ ಆಗಿತ್ತು. ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಆದರೂ ಕೂಡ ನಾನು ಸರ್ ಹೆಸರನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವತ್ತಿನ ದಿವಸ ಮುಂದೆ ಬಂದಿದ್ದು, ಅದನ್ನೆಲ್ಲ ಇನ್ಚಾರ್ಜ್ ತಗೊಂಡಿದ್ದು ಕೂತಿರ್ತಕ್ಕಂಥ ಸೆಕ್ರೆಟರಿ ಮೇಡಮ್. ಇವತ್ತೇನಾದ್ರೂ ನಮಗೆ ಇಷ್ಟು ಜನಗಳಿಗೆ ಅನ್ನದಾತರಾಗಿದ್ದಾರೆ, ನಿಮಗೂ ಕೂಡ ಈ ಸಂಸ್ಥೆಯಿಂದ ವಿದ್ಯೆಯನ್ನ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಯಾರು? ಸೊ ಹಾಗಾಗಿ ಸೆಕ್ರೆಟರಿ ಮೇಡಮ್ ಈ ಒಂದು ದಿಟ್ಟತನಕ್ಕೆ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು. ಬೆಟ್ಟದಂತ ಮನಸ್ಸು ಕರಗಿತು, ಬೆಂಕಿಯಂಥ ಕಣ್ಣು ನೆನೆಯಿತು. ಕಲ್ಲಿನಂತ ದೇಹ ಕುಗ್ಗಿತ, ಕಲ್ಪವೃಕ್ಷ ಒಣಗಿ ಹೋಯಿತು. ಕಂದನೆ ಬಾಯೆಂದು ಕರೆಯೋರು ಇಲ್ಲ, ಕಂದನೆ ಬಾಯೆಂದು ಕರೆಯೋರು ಇಲ್ಲ. ದುಃಖಿಸಿ ನೀ ಅಳಲು ಮಡಿಲೊಂದು ಇಲ್ಲ. ಬೆಟ್ಟಪ್ಪ ಬೆಟ್ಟಪ್ಪ ತಬ್ಬಲಿ ದೊರೆ ನೀನು, ರಾಜ್ಯವಿಲ್ಲಿ ಇಲ್ಲ. ತಬ್ಬಲಿ ದೊರೆ ನೀನು, ರಾಜ್ಯವಿಲ್ಲಿ ಇಲ್ಲ. ನಿನ್ನುಸಿರ ದುಃಖವನ್ನು ಅಳೆದೋರು ಇಲ್ಲ.